ನಮಸ್ಕಾರ. ನಾನು ಮೀನಾಕ್ಷಿ ಮನೋಹರ. ನಾನು ಉನ್ನತಿ ಹೀಲಿಂಗ್ ಫೌಂಡೇಶನ್ನ ಸದಸ್ಯಳೆಂದು ಹೇಳಿಕೊಳ್ಳುವುದಕ್ಕೆ ಬಹಳ ಹೆಮ್ಮೆಯಾಗುತ್ತಿದೆ. ಸಮಯ ಸಂದರ್ಭೋಚಿತವಾಗಿ ಉನ್ನತಿ ಫೌಂಡೇಶನ್ ಬಹಳಷ್ಟು ಯೋಜನೆಗಳನ್ನು ನಡೆಸಿಕೊಂಡು ಬರುತ್ತಿದೆ. ಅದರಲ್ಲಿ ಇತ್ತೀಚಿನದು ವೆಲ್ನೆಸ್ ಪ್ರೋಗ್ರಾಮ್ಸ್ ಫಾರ್ ಕೋವಿಡ್ ವಾರಿಯರ್ಸ್. ಇದರಿಂದ ಅನೇಕ ಕೋವಿಡ್ ವಾರಿಯರ್ಸ್ಗಳಿಗೆ ಕೆಲಸ ಮಾಡುವಲ್ಲಿ ಆತ್ಮಸ್ಥೈರ್ಯ ತುಂಬಿ ಮನೋಧೈರ್ಯ ತುಂಬುವಲ್ಲಿ ಬಹಳ ಸಹಾಯವಾಗಿದೆ. ಅಂತೆಯೇ ಮತ್ತೊಂದು ಬಾಧಿತವಾದ ಕ್ಷೇತ್ರ ಶಿಕ್ಷಣ. ಇದರಲ್ಲಿ ಶಿಕ್ಷಕ ಹಾಗೂ ವಿದ್ಯಾರ್ಥಿ ಇಬ್ಬರೂ ಬಾಧಿತರೆ. ವಿದ್ಯಾರ್ಥಿಗಳು ಕಲಿಕೆಯೇ ಮುಖ್ಯವಾಗಿರುವುದರಿಂದ ಮತ್ತು ಅವರು ವಯಸ್ಸಿನಲ್ಲಿ ಚಿಕ್ಕವರಾಗಿರೋದ್ರಿಂದ ಅವರಲ್ಲಿ ಕಲಿಕಾ ಸಾಮರ್ಥ್ಯ ಹೆಚ್ಚು. ಯಾವುದೇ ಬದಲಾವಣೆಗಳಿಗೆ ಬಹಳ ಬೇಗ ಹೊಂದಿಕೊಳ್ಳುತ್ತಾರೆ. ಅದರಂತೆ ಅವರು ಆನ್ಲೈನ್ ಕ್ಲಾಸಸ್ಗೆ ಬೇಗನೆ ಹೊಂದಿಕೊಳ್ಳಬಹುದು. ಈ ಆನ್ಲೈನ್ ಕ್ಲಾಸ್ ಇಂದಿಗೆ ಮುಗಿಯುವುದಲ್ಲ, ಬಹುಶಃ ಇದು ಒಂದು ರೀತಿಯ ಸೆಮಿ ಪರ್ಮನೆಂಟ್ ಟೀಚಿಂಗ್ ಮೆಥಡ್ ಆಗಬಹುದು ಭವಿಷ್ಯದಲ್ಲಿ. ಶಿಕ್ಷಕರಲ್ಲಿ ಈ ಸಮಸ್ಯೆ ಸ್ವಲ್ಪ ವಿಭಿನ್ನ. ಹೊಸ ತಲೆಮಾರಿನ ಶಿಕ್ಷಕರಲ್ಲಿ ಕಂಪ್ಯೂಟರಿಗೆ ಅವರಿಗೆ ಎಕ್ಸ್ಪೋಷರ್ ಇರುವುದರಿಂದ ಆನ್ಲೈನ್ ಕ್ಲಾಸಸ್ ನಡೆಸಲು ಬಹಳ ಬೇಗ ಹೊಂದಿಕೊಳ್ಳಬಹುದು. ಆದರೆ ಕೆಲವು ಶಿಕ್ಷಕರು ಮಧ್ಯ ತಲೆಮಾರಿನವರು ಇನ್ನೇನು ನಿವೃತ್ತಿ ಅಂಚಿನಲ್ಲಿರುವವರಿಗೆ ಬ್ಲ್ಯಾಕ್ ಬೋರ್ಡ್ ಟೀಚಿಂಗ್, ಫೇಸ್ ಟು ಫೇಸ್ ಟೀಚಿಂಗ್ ಬಿಟ್ಟರೆ ಮತ್ತೆ ಬೇರೆ ರೀತಿಯ ಶಿಕ್ಷಕನ ವಿಧಾನವನ್ನು ಯೋಚಿಸಲೇ ಕಷ್ಟವಾಗಬಹುದು. ಆದರೆ ಒಂದು ವರದಾನ, ಶಿಕ್ಷಕರು ಯಾವತ್ತೂ ಕಲಿಕೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವುದರಿಂದ ಯಾವುದೇ ಹೊಸತನ್ನು ಬೇಗನೆ ಕಲಿತುಕೊಂಡು ಅದನ್ನು ವಿದ್ಯಾರ್ಥಿಗಳಿಗೆ ದಾಟಿಸುವಲ್ಲಿ ಸಫಲರಾಗುತ್ತಾರೆ. ಈ ನಿಟ್ಟಿನಲ್ಲಿ ಶಿಕ್ಷಕರಿಗೆ ಒಂದು ಕಲಿಕೆಯ ವಿಧಾನ ಹೊಸದಾಗಿ ಕೊಟ್ಟಂತಾಗುತ್ತದೆ ಆನ್ಲೈನ್ ಟೀಚಿಂಗ್. ಆದರೆ ಆನ್ಲೈನ್ ಟೀಚಿಂಗ್ಗೆ ಹೊಂದಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಈಗಿನ ಕಠಿಣತಮ ಪರಿಸ್ಥಿತಿಯಾದ ಕೊರೋನಾದಲ್ಲಿ ಆರ್ಥಿಕ ಸಮಸ್ಯೆ, ಮನೋ ನೆಮ್ಮದಿ ಕಡಿಮೆಯಾಗಿರುವುದು, ಸಾಮಾಜಿಕ ಏಕಾಂಗಿತನ, ಸುತ್ತಮುತ್ತ ಸಂಪರ್ಕ ಇಲ್ಲದಿರುವುದು, ಹೊಸತನ್ನು ಕಲಿಯಲು ಹೊರಗೆ ಹೋಗಲು ಆಗದಿರುವುದು, ಸಂಸಾರದ ಜವಾಬ್ದಾರಿ ನಿರ್ವಹಣೆ ಎಲ್ಲ ಸೇರಿ ಆತ್ಮವಿಶ್ವಾಸವೇ ಕುಂದುವ ಹಂತಕ್ಕೆ ಬಂದಿದೆ. ಇನ್ನು ಕಲಿಯುವ ಆಸಕ್ತಿ ಎಲ್ಲಿ ಉಳಿಯಬೇಕು? ಆದರೆ ಈ ಒಂದು ಪರಿಸ್ಥಿತಿಯಲ್ಲಿ ಸಮಾಜವನ್ನು ಮತ್ತೆ ಮೇಲೆತ್ತಬೇಕಾದರೆ ಶಿಕ್ಷಕರ ಅಗತ್ಯ ಜವಾಬ್ದಾರಿ ಬಹಳ ಇದೆ. ಅವರಿಗೂ ಮನಸ್ಸಿನಲ್ಲಿ ಇರುತ್ತದೆ, ಈ ಹೊಸತನ್ನು ನಾನು ಕಲಿತುಕೊಳ್ಳಬೇಕು, ಈ ಒಂದು ಕಠಿಣತಮ ಪರಿಸ್ಥಿತಿಯಿಂದ ನಾನು ಮೇಲೆ ಬರಬೇಕು, ನನ್ನವರನ್ನು ಮೇಲೆತ್ತಿ ಬರಬೇಕು, ನನ್ನ ವಿದ್ಯಾರ್ಥಿಗಳನ್ನು ಸುದೃಢ ನಾಯಕರನ್ನಾಗಿ ಮಾಡಬೇಕು ಎಂಬ ಆಸೆ ಬಹಳವಾಗಿ ಇರುತ್ತದೆ. ಆದರೆ ಅದನ್ನು ಸಾಧಿಸುವ ಬಗೆ ಹೇಗೆ ಎಂದು ತಿಳಿದಿರುವುದಿಲ್ಲ. ಅಂತಹ ಒಂದು ಕಾರ್ಯವನ್ನು ಉನ್ನತಿ ಹೀಲಿಂಗ್ ಫೌಂಡೇಶನ್ ಮಾಡಲು ಮುಂದಾಗಿರುವುದು ಬಹಳ ಶ್ಲಾಘನೀಯ. ಶಿಕ್ಷಕರು ಮನುಷ್ಯರೇ ತಾನೇ, ಅವರಿಗೂ ಆತ್ಮವಿಶ್ವಾಸ ತುಂಬಬೇಕು, ಮನೋಧೈರ್ಯ ತುಂಬಬೇಕು. ನೀನು ಮಾಡಬಲ್ಲೆ ಎಂಬ ಮನೋಧೈರ್ಯ ಬೇರೆಯವರಿಂದ ಪ್ರೋತ್ಸಾಹಕ ಪ್ರಶಂಸನೆಯಾಗಿ ದೊರೆತಾಗ ಮನುಷ್ಯ ಪರ್ವತವನ್ನೇ ಬೇಕಿದ್ದರೂ ಅಲುಗಾಡಿಸಿ ಬಿಡಬಲ್ಲ, ಕಾಲಬುಡಕ್ಕೆ ತಂದಿಡಬಲ್ಲ. ಹಾಗೆಯೇ ಶಿಕ್ಷಕರಿಗೆ ಈ ಒಂದು ಪರಿಸ್ಥಿತಿಯಲ್ಲಿ ಅವರ ಶಿಕ್ಷಕ ಸಾಮರ್ಥ್ಯದ ಬಗ್ಗೆ ಅಭಿಮಾನ ಹುಟ್ಟಿಸಿ, ಅವರ ಶಿಕ್ಷಕ ವೃತ್ತಿಯ ಬಗ್ಗೆ ಗೌರವ ಹುಟ್ಟಿಸಿ, ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸ ತುಂಬಿಸುವ ಒಂದು ಕಾಯಕ ಜರೂರಾಗಿ ಆಗಬೇಕಾಗಿದೆ. ಆ ಜರೂರತ್ತಿನ ಕರೆಯೋ ಎಂಬಂತೆ ಉನ್ನತಿ ಹೀಲಿಂಗ್ ಫೌಂಡೇಶನ್ ಶಿಕ್ಷಕರಿಗಾಗಿಯೇ ಈ ಒಂದು ಆತ್ಮವಿಶ್ವಾಸ ತುಂಬುವ, ಮನೋಧೈರ್ಯ ತುಂಬುವ, ಆನ್ಲೈನ್ ಕ್ಲಾಸಸ್ಗೆ ಹೊಂದಿಕೊಂಡು ಮುಂದೆ ನಡೆಯುವ ಒಂದು ಕಾರ್ಯವನ್ನು ನಡೆಸಿಕೊಡಲು ಮುಂದಾಗಿರುವುದು ಬಹಳ ಖುಷಿಯಾದ ವಿಚಾರ. ಹೀಗೆ ಮಾಡುವುದರಿಂದ ಶಿಕ್ಷಕರಲ್ಲಿ ಆತ್ಮಸ್ಥೈರ್ಯ ತುಂಬಿ ಅವರು ನೇರ ಕಲಿಕೆಯ ತರಗತಿಯಂತೆಯೇ ಈ ಆನ್ಲೈನ್ ಕಲಿಕಾ ತರಗತಿಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡು ತಮ್ಮ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಲು ಸಾಧ್ಯವಾಗುತ್ತದೆ. ಆ ನಂಬಿಕೆ ನಮಗಿದೆ. ಯಾಕಂದರೆ ಶಿಕ್ಷಕರು ಕೂಡ ಮನುಷ್ಯರೇ ತಾನೇ. ಒಂದು ಸಣ್ಣ ಬೆನ್ನಿನ ಮೇಲಿನ
ಪ್ಯಾಟಿಂಗ್ ಎತ್ತರಕ್ಕೆ ಕೊಂಡೊಯ್ಯಬಲ್ಲ ಸಾಧನವಾಗಬಹುದು. ಆ ಪ್ಯಾಟಿಂಗ್ ಈಗ ಶಿಕ್ಷಕರಿಗೆ ಬೇಕಾಗಿದೆ. ಅದನ್ನು ನೀಡಲು ಹೊರಟಿರುವ ಉನ್ನತಿ ಹೀಲಿಂಗ್ ಫೌಂಡೇಶನ್ನ ಕಾರ್ಯಕ್ರಮ ಬಹಳ ಜನಪ್ರಿಯವಾಗುತ್ತದೆ, ಜನಪರವಾಗಿದೆ. ಈ ಒಂದು ಜನಪರ ಕಾರ್ಯಕ್ರಮದಲ್ಲಿ ಶಿಕ್ಷಕರಿಗೆ ನಾವು ಗೌರವವನ್ನು ಸಲ್ಲಿಸುವುದರ ಮೂಲಕ ಜನಪರ ಶಿಕ್ಷಣ ನೀತಿಯ ಹಾಸುಹೊಕ್ಕನ್ನು ಅದರ ನಿಭಾಯಿಸುವಿಕೆಯನ್ನು ಮಾಡಲು ಶಿಕ್ಷಕರಿಗೆ ಸರಿಯಾದ ಮಾರ್ಗದರ್ಶನ ತೋರುವ ಒಂದು ಯೋಜನೆ ಹಾಕಿಕೊಂಡಿರುವ ಉನ್ನತಿ ಹೀಲಿಂಗ್ ಫೌಂಡೇಶನ್ನಿಗೆ ನಮ್ಮ ಶುಭಾಶಯಗಳು. ಒಳ್ಳೆಯದಾಗಲಿ. ಧನ್ಯವಾದಗಳು. Namaste everyone. My name is Padmaja. I am a teacher. Happy Teachers Day to all teachers. When we hear this wish from our students, we feel very proud. It's a lovely moments where children used to bring us flower and show their love towards us. We used to feel very proud that we are teachers and it's a noble profession. I miss that moments a lot today. Before this pandemic, we teachers were able to manage household work, school, and make our own children to complete their assignments at home as well as spend some time with them. But now it's becoming very difficult for teachers to maintain and manage the classes, online classes at home, because we do not have conducive environment at home and there is no silence at home. Whereas we are not treated as professionals to home. We need to fulfill all the needs of our family members. It is becoming very difficult, teacher come parents, to make our own children to complete their assignments and also to attend their online classes. We need some remedy, some inputs to sustain our enthusiasm and be a part of service to humanity. Unnati is planning a wonderful wellness session for teachers. We are eagerly waiting for your valuable suggestions to cope up all these problems and make our life better and face the challenges. Thank you to Unnati and team for coming up such a wonderful sessions. Thank you. ನಮಸ್ತೆ, ನನ್ನ ಹೆಸರು ಮುತ್ಯಾಲಕ್ಕ. ನಾನು ಗವರ್ಮೆಂಟ್ ಸ್ಕೂಲ್ ಟೀಚರ್ ಆಗಿ ಮಾಲೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಕೋವಿಡ್-19 ರಿಂದ ಶಿಕ್ಷಕರು ಅನೇಕ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ಶಾಲಾ ಕಾಲೇಜುಗಳಿಗೆ ರಜೆ ನೀಡಿರುವುದರಿಂದ ಅದರಲ್ಲೂ ಖಾಸಗಿ ಶಾಲಾ ಶಿಕ್ಷಕರು ಸಹ ಹೆಚ್ಚಾಗಿ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ಅದು ಯಾವ ರೀತಿ ಎಂದರೆ, ಸಕಾಲಕ್ಕೆ ಸರಿಯಾಗಿ ವೇತನ ಆಗದೇ ಇರುವುದರಿಂದ ಅವರು ದಿನನಿತ್ಯದ ವ್ಯವಹಾರಗಳಲ್ಲಿ ಭಾಗಿಯಾಗಿದ್ದು ಅದನ್ನು ಸರಿತೂಗಿಸಲು ಆರ್ಥಿಕ ಸಮಸ್ಯೆ ಉಂಟಾಗುತ್ತಿದೆ. ಹೇಗೆಂದರೆ, ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಲು, ಬ್ಯಾಂಕಿನಲ್ಲಿ ಪರ್ಸನಲ್ ಲೋನ್, ಹೋಮ್ ಲೋನ್ ಕಟ್ಟಲು, ಆಹಾರ ಪೂರೈಕೆಗೆ ಮುಂತಾದವುಗಳಿಗೆ ತುಂಬಾ ತೊಂದರೆ ಉಂಟಾಗಿ ಅವರ ಜೀವನ ನಿರ್ವಹಣೆ ಕಷ್ಟ. ಇದರಿಂದ ಆರೋಗ್ಯದ ಮೇಲೆ ತುಂಬಾ ಪ್ರಭಾವ ಬೀರುತ್ತಿದೆ. ಚಿಕಿತ್ಸೆ ಪಡೆಯಲು ಕೂಡ ತುಂಬಾ ಶಿಕ್ಷಕರು ಆರ್ಥಿಕವಾಗಿ ತೊಂದರೆಗೆ ಒಳಗಾಗುತ್ತಿದ್ದಾರೆ. ಇದರಿಂದ ಮಾನಸಿಕ ಸಮಸ್ಯೆ ಉಂಟಾಗುತ್ತಿದೆ. ಮನಸ್ಸು ಸ್ಥೀಮಿತವಾಗಿರುವುದಿಲ್ಲ, ಏಕೆಂದರೆ ಭಯ ಅವರಲ್ಲಿ ಆವರಿಸಿರುತ್ತದೆ. ಆದ್ದರಿಂದ ಅವರ ದೇಹದಲ್ಲಿ ಹಲವಾರು ಬದಲಾವಣೆ ಉಂಟಾಗಿ ಅನೇಕ ಸಮಸ್ಯೆಗಳು ಉಂಟಾಗಿ ಹಲವಾರು ಖಿನ್ನತೆಗೊಳಪಡುತ್ತಿದ್ದಾರೆ. ಇದರಿಂದ ಮಾನಸಿಕ ಸಮಸ್ಯೆ ಕಳೆದುಕೊಂಡು ಕೆಲವರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಇತ್ತೀಚೆಗೆ ಪೇಪರ್ನಲ್ಲಿ ಓದಿರುತ್ತೇವೆ. ಇದಕ್ಕೆಲ್ಲ ಕಾರಣ ಆರ್ಥಿಕ ಸಮಸ್ಯೆ, ಸಾಮಾಜಿಕ ಸಮಸ್ಯೆ ಕೂಡ ಉಂಟಾಗಿದೆ. ಯಾವ ರೀತಿ ಎಂದರೆ, ಸಮಾಜದಲ್ಲಿ ಜನರ ಜೊತೆ ಬೆರೆಯಲು ಸಮುದಾಯದ ನಿರ್ಬಂಧ. ಅವರು ಹೊರಗಡೆ ಹೋಗಿ ದೈಹಿಕವಾಗಿ ದಿನನಿತ್ಯದ ವ್ಯಾಯಾಮಗಳನ್ನು ಮಾಡುವುದರಲ್ಲಿ ವಿಫಲರಾಗಿದ್ದಾರೆ. ಇದೆಲ್ಲ ಕೋವಿಡ್-19 ರಿಂದ ಎದುರಾಗುತ್ತಿರುವ ಸಮಸ್ಯೆಗಳು.
ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತದೆ. ಉನ್ನತಿ ಹೀಲಿಂಗ್ ನಲ್ಲಿ ಶಿಕ್ಷಕರ ಪ್ರೋಗ್ರಾಂ ನಡೆಯುತ್ತಿದೆ. ಈ ಪ್ರೋಗ್ರಾಂನಲ್ಲಿ ಭಾಗವಹಿಸಿ ಇದರಲ್ಲಿ ಮಾನಸಿಕವಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅನೇಕ ತಂತ್ರಗಳನ್ನು ಕಂಡುಕೊಳ್ಳಬಹುದು. ಆದ್ದರಿಂದ ಎಲ್ಲರೂ ತಪ್ಪದೇ ಈ ಪ್ರೋಗ್ರಾಂನಲ್ಲಿ ಭಾಗವಹಿಸಿ. ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಹೆಸರು ರಘುನಂದನ್ ಅಂತ. ವೃತ್ತಿಯಲ್ಲಿ ಯೋಗ ಶಿಕ್ಷಕನಾಗಿದ್ದೇನೆ. ಮೊದಲಿಗೆ ಎಲ್ಲ ಶಿಕ್ಷಕ ವರ್ಗದವರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಈ ಪ್ರಸ್ತುತ ವರ್ಷದಲ್ಲಿ ಕರೋನಾ ಕಾಯಿಲೆ ಪರಿಣಾಮ ಎಲ್ಲ ವರ್ಗದ ಜನರಿಗೂ ಆಗಿರುವ ಹೊಡೆತ ಬಹಳ ದೊಡ್ಡ ಮಟ್ಟದ್ದಾಗಿದೆ. ಆದರೆ ಧೃತಿಗೆಡದ ಜನ ಬಹಳ ಕಡಿಮೆ, ಭಯಭೀತರಾಗಿ ತೊಂದರೆಗಳಿಗಾಗಿ ಆದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಅದರಲ್ಲೂ ನನ್ನ ಶಿಕ್ಷಕ ಸ್ನೇಹಿತರಿಗೆ ಆದ ಆಘಾತ ಇದೆಯಲ್ಲ, ಅದು ಬಹಳ ಹೆಚ್ಚಿನದೇ ಅನ್ನುವಂಥದ್ದು ನನ್ನ ಭಾವನೆ. ಈ ಹೊಡೆತದಿಂದ ಬಹಳ ಶಿಕ್ಷಕರು ದೈಹಿಕವಾಗಿ ಕೂಡ ಕುಗ್ಗಿದ್ದಾರೆ. ಅದಕ್ಕೆ ಕಾರಣ ಮಾನಸಿಕವಾಗಿ ಆತ್ಮವಿಶ್ವಾಸಕ್ಕೆ ಬಿದ್ದ ಒಂದು ಹೊಡೆತ. ಶಿಕ್ಷಕರ ಜೀವನ ಅಸ್ತವ್ಯಸ್ತವಾಗಿದೆ, ಅಥವಾ ನಮ್ಮ ಜೀವನ ಹೀಗಾಗೋಯ್ತಲ್ಲ, ಏನು ಮಾಡೋದು ಅನ್ನುವಂಥ ಭಾವನೆ ನಮ್ಮಂಥ ಅಧ್ಯಾಪಕರಲ್ಲಿ ಆಗಿದೆ. ಶಿಕ್ಷಕರು ಬಹಳ ಭಾವಜೀವಿಗಳು. ಮಕ್ಕಳಿಗೆ ತೊಂದರೆ ಆದರೆ, ಮಕ್ಕಳಿಗೆ ನೋವಾದರೆ, ಸರಿಯಾಗಿ ಕಲೀಲಿಲ್ಲ ಅಂದರೆ, ಅಯ್ಯೋ ಈ ರೀತಿಯಾಗಿ ಕಲ್ತಿಲ್ವಲ್ಲ, ಈ ರೀತಿ ನೋವಾಯ್ತಲ್ಲ, ಈ ರೀತಿ ತೊಂದರೆ ಆಯ್ತಲ್ಲ, ಅದು ತಮಗೇ ಆದ ಹಾಗೆ ಭಾವನೆಯನ್ನು ಹೊಂದಿರ್ತಾರೆ. ಈ ಕರೋನಾಯಿಂದ ಆ ಭಾವನೆಗಳಿಗೂ ಕೂಡ ಗಾಯ ಆಗಿದೆ. ಮಕ್ಕಳ ಜೊತೆ ಭಾವನಾತ್ಮಕವಾಗಿ ಬೆರೆಯೋಕ್ಕೆ ಆಗ್ತಾ ಇಲ್ಲ. ಆನ್ಲೈನ್ ತರಗತಿಯಲ್ಲಿ ಆ ಭಾವನಾತ್ಮಕ ಹೊಂದಾಣಿಕೆ ಇಲ್ಲ. ಇದೆಲ್ಲದರಿಂದ ಅವ್ರಿಗೂ ಕೂಡ ಅಧ್ಯಾಪಕರಿಗೆ ಬಹಳ ತೊಂದರೆ ಆಗಿದೆ. ಇನ್ನು ಆರ್ಥಿಕವಾಗಿ ಕೂಡ ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಆರ್ಥಿಕವಾಗಿ ಅಂದರೆ ಜೀವನ ಹೇಗೆ ಸಾಗಿಸೋದಪ್ಪ ನಾನು ಅನ್ನುವಂತಹ ಸಂಶಯ ಬರೋ ಹಾಗೆ ಒಂದು ಕಷ್ಟದ ಮನಸ್ಥಿತಿ ಇದೆ. ಸಾಮಾಜಿಕವಾಗಿ ಬೇರೆ ಕೆಲಸಗಳನ್ನು ಕೂಡ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಶಿಕ್ಷಕರು ಈ ಎಲ್ಲ ತೊಂದರೆಗಳಿಂದ ಹೊರಗಡೆಗೆ ಬರಬೇಕಂದ್ರೆ ಕೆಲವು ಸೇವಾ ಸಂಸ್ಥೆಗಳು, ಉದಾಹರಣೆಗೆ ಉನ್ನತಿ ಹೀಲಿಂಗ್ ಫೌಂಡೇಶನ್ ಅಥವಾ ಇನ್ನೂ ಹೆಚ್ಚಿನ ಸೇವಾ ಸಂಸ್ಥೆಗಳು ಹೊಸ ಜೀವನ ಶೈಲಿಗೆ ಹೇಗೆ ಹೊಂದಿಕೊಳ್ಳಬೇಕು ಅನ್ನುವಂತಹ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲ ವರ್ಗದ ಜನರಿಗೆ ಕೂಡ, ಶಿಕ್ಷಕ ವರ್ಗದವರಿಗೆ, ವೈದ್ಯಕ ವರ್ಗದವರಿಗೆ ಮತ್ತು ಬೇರೆ ಎಲ್ಲ ವರ್ಗದವರಿಗೆ ಹೇಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅನ್ನುವಂತಹ ಸೂಚನೆಯನ್ನು ಕೊಡ್ತಾ ಇದೆ. ನಾವೆಲ್ಲರೂ ಕೂಡ ಅಧ್ಯಾಪಕರಾಗಿ ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಹೆಚ್ಚಿನ ಪರಿಹಾರವನ್ನು ಕಂಡುಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡೋಣ. ಮತ್ತೊಮ್ಮೆ ಎಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದ. ನಮಸ್ಕಾರ. Namaste. Happy Teachers' Day to all the teachers. 2020 has brought about a lot of changes in all our lives, and so also in a teacher's life. A teacher who enjoyed talking to children with eye-to-eye contact, enjoyed listening to their stories about other children, their mischief, and many more, I think would not have imagined that one day their laptops and smartphones would become their teaching assistant. Change is the only constant in life. Teachers are changing themselves to meet the needs of the children. In many cases, adapting themselves to the changes has not been an easy path. These are some of the common issues faced by teachers. In an actual class, teacher can encourage a disinterested student, a sleepy student, or a distracted student
But in an online class, there are many names on the screen and few faces. Motivating students to concentrate and do their assignments and other work is a big challenge. Changes in student behavior, for example, low attendance, late logging in, or keeping the camera switched off, citing network issues, lack of attention, are again some of the challenges faced from the student side. Everybody knows that next to the child there is a parent sitting and watching the teacher. No matter how skilled you are, doing it while being watched live, I think teachers will not be able to deliver what they are supposed to. And on top of this, there are many parents who judge the way a teacher is conducting the class. Along with this, there is an added pressure of their own household chores besides getting their kids to attend their online classes. Teachers always feel they can't survive without their teacher friends, be it their collaborative work or depending on each other for emotional support and many. Now this help is reduced or almost zero. With so many challenges, teachers are really doing a commendable job. Teachers are like candles consuming themselves to light the lives of others. It is our duty as parents, school management, as human beings to help them cope up. Now, we're very happy that Unnati has taken initiative to help this community, this profession which creates all other professions. Thank you, Unnati. The teaching community is eagerly looking for this program. Thank you once again. ನಮಸ್ಕಾರ, ನನ್ನ ಹೆಸರು ಮೀನಾಕ್ಷಿ ಅಂತ. ನಾನೋರ್ವ ಶಾಲಾ ಶಿಕ್ಷಕಿ. ಕಳೆದ ಮಾರ್ಚ್ ತಿಂಗಳಿಂದ ಈ ಕೋವಿಡ್-19 ಪರಿಣಾಮವಾಗಿ ಎಲ್ಲ ಶಾಲಾ ಕಾಲೇಜುಗಳಿಗೂ ರಜೆ ಕೊಡಬೇಕಾಯಿತು. ಅದರಲ್ಲೂ ಈ ಪುಟ್ಟ ಮಕ್ಕಳಿಗೆ ಶಾಲಾ ಕಾಲೇಜಿನ ರಜೆ, ಶಾಲೆಯ ರಜೆಗಳು ಇನ್ನೂ ಮುಂದುವರಿತಾನೇ ಇದೆ. ಇನ್ನು ಇದು ಯಾವಾಗ ಓಪನ್ ಆಗುತ್ತೆ ಅನ್ನೋ ಒಂದು ಸೂಚನೆ ಇಲ್ಲ. ಹಾಗಾಗಿ ನಾವು ಅನಿವಾರ್ಯವಾಗಿ ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ ಮಾಡಲೇಬೇಕಾಗಿ ಬಂದಿದೆ. ಸೊ ಮಕ್ಕಳಿಗೆ ಈ ಆನ್ಲೈನ್ ಕ್ಲಾಸ್ ಮಾಡ್ತಾ ಇರೋದ್ರಿಂದ ನಾವಿಲ್ಲಿ ಯಾವುದೇ ರೀತಿ ಪೂರ್ವ ಯೋಜನೆ ಅಥವಾ ಪ್ರಿಪ್ರೇಷನ್ಸ್ ಇಲ್ಲದೇ ನಾವು ಕ್ಲಾಸ್ ಮಾಡಬೇಕಾಗಿದೆ, ಆನ್ಲೈನ್ ಕ್ಲಾಸಿಗೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಮಕ್ಕಳಿಗೆ ವ್ಯವಸ್ಥಿತ ರೀತಿಯಲ್ಲಿ ಶಿಕ್ಷಣ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನ ಮತ್ತು ಅತೃಪ್ತಿ ನಮ್ಮ ಟೀಚರ್ಸ್ಗೆ ಒಂದು ಕಾಡ್ತಾ ಇದೆ. ಕೆಲವೊಮ್ಮೆ ಸರಿಯಾದ ಶಿಕ್ಷಣ ಕೊಡ್ಲಿಕ್ಕೆ ಆಗ್ತಾ ಇರೋದ್ರಿಂದನೂ ಖಿನ್ನತೆ ಅನ್ನೋದು ನಮಗೆ ಬರ್ತಾ ಇದೆ ಅಂತ ಅನ್ನಿಸ್ತಿದೆ. ಮತ್ತು ಇದು ಮಕ್ಕಳಿಗೂ ತುಂಬಲಾರದ ನಷ್ಟ ಅನ್ನೋ ಒಂದು ಭಾವನೆ ನಮಗೆ. ಎರಡನೇದಾಗಿ, ಮಕ್ಕಳಿಗೆ ಈ ಆನ್ಲೈನ್ ಕ್ಲಾಸಸ್ ಮಾಡುವಾಗ ನಮಗೆ ಒಂದು 45 ನಿಮಿಷ ಸಿಗಬಹುದು. ಆ ಸಿಗೋ 45 ನಿಮಿಷದಲ್ಲಿ ನಾವು ಅದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅದು ಸರಿಪಡಿಸ್ಕೊಂಡು ಮತ್ತು ಮಕ್ಕಳಿಗೋಸ್ಕರ ಅವ್ರಿಗೆ ಸರಿಯಾದ ರೀತಿ ಗೈಡ್ ಕೊಟ್ಟು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಕೂರಿಸ್ಲಿಕ್ಕೆ ನಮಗೆ 15 ನಿಮಿಷ ಟೈಮ್ ಹೊಟ್ಟೋಗುತ್ತೆ. ಸಿಗೋ ಒಂದು 30 ನಿಮಿಷದಲ್ಲಿ ನಮಗೆ ಕೊಟ್ಟಿರುವಂಥ ಒಂದು ಪೋರ್ಷನ್ಸನ್ನು ಕವರ್ ಮಾಡಬೇಕು. ಇದೆಲ್ಲ ಸಮಸ್ಯೆಗಳು. ಎಷ್ಟೋ ಸಲ ಆ ಪೋರ್ಷನ್ಸ್ ಕವರ್ ಮಾಡಲಿಕ್ಕೂ ಆಗಲ್ಲ. ನಮಗೆ ಮೇಲಿಂದ ಒತ್ತಡನೂ ಬಂದಿರುತ್ತೆ, ಸರಿಯಾದ ಟೈಮ್ಗೆ ಮಕ್ಕಳಿಗೆ ಎಲ್ಲ ಪೋರ್ಷನ್ಸ್ ಕವರ್ ಮಾಡಿರಬೇಕು ಎಲ್ಲ ಅಂತ. ಹಾಗಾಗಿ ನಾವು ಮಕ್ಳಿಗೆ ತಲುಪುತ್ತೋ ಇಲ್ಲೋ ಅದು ಮಾಡಲೇಬೇಕಾಗಿ ಬರುತ್ತೆ. ಮತ್ತು ಇದ್ರ ಜೊತೆ ಪೋಷಕರು ಬೇರೆ ಕೂತಿರ್ತಾರೆ. ಅವರ ಪ್ರಶ್ನೆಗಳು, ಮಕ್ಕಳ ಪ್ರಶ್ನೆಗಳು, ಇದೆಲ್ಲದರ ನಡುವೆ ಸಮಯದ ಅಭಾವ ತುಂಬ ಇರುತ್ತೆ. ಹಾಗಾಗಿ ಇದು ಕೆಲವೊಮ್ಮೆ ನಮಗೆ ಮಾಡಲಿಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಈ ಮಧ್ಯೆ ಮಕ್ಕಳಿಗೆ ಕ್ಲಾಸ್ ಮಾಡುವಾಗ ಅರ್ಥ ಆಗದೆ ಇರುವಂಥ ಸಂದರ್ಭಗಳು. ಯಾಕೆಂದರೆ ನಮ್ಮಲ್ಲಿ ಸಣ್ಣ ಮಕ್ಕಳಿಗೆ, ಅದರಲ್ಲೂ ವಿಶೇಷವಾಗಿ ಸಣ್ಣ ಮಕ್ಕಳಿಗೆ ನಾವು ಟೀಚಿಂಗ್ ಏಡ್ಸನ್ನು ನಾವು ಉಪಯೋಗಿಸಿರ್ತೀವಿ ಕ್ಲಾಸ್ಗಳಲ್ಲಿ, ಅದ್ರ ಮುಖಾಂತರ ಮಾಡಿರ್ತೀವಿ. ಅದೆಲ್ಲ ಇಲ್ಲಿ ನಾವು ಆ ರೀತಿ ಮಾಡುವಂಥ ಅವಕಾಶಗಳು ಬಹಳ ಕಡಿಮೆ, ಮತ್ತು ಅದಕ್ಕೆ ಸಮಯನೂ ಸಿಗೋದಿಲ್ಲ. ಅದ್ರ ಜೊತೆಗೆ ನಮ್ಮ ಮತ್ತು ಮಕ್ಕಳ ನಡುವೆ ಇರುವಂಥ ಒಂದು ಆತ್ಮೀಯತೆ, ಬಾಂಧವ್ಯ ಅಲ್ಲಿ ಸಿಗೋದಿಲ್ಲ. ಪೋಷಕರು ಕೂತಿರೋದ್ರಿಂದ ಕೆಲವೊಮ್ಮೆ ನಮಗೆ ಒಂದು ಆತಂಕ, ಭಯ, ನಮ್ಮ ಮತ್ತು ಮಕ್ಕಳ ನಡುವಿನ ಒಂದು ಆತ್ಮೀಯತೆಗೆ ಅಡ್ಡಿ ಬರ್ತಾ ಇದೆ ಅನ್ನೋ ಒಂದು ಭಾವನೆ, ಮಕ್ಕಳಿಗೆ ಅದು ತಲುಪ್ತೋ ಇಲ್ಲೋ ಅನ್ನೋ ಒಂದು ಭಾವನೆ, ಇದೆಲ್ಲದರ ರೀತಿಯಿಂದ ನಮಗೆ ಮಾನಸಿಕವಾಗಿ ತುಂಬ ತೊಂದರೆ, ಖಿನ್ನತೆ ಇದೆಲ್ಲ ಸಿಗ್ತಾ ಇರುತ್ತೆ. ಯಾಕೆಂದರೆ ಮಕ್ಕಳಿಗೆ ಆನ್ಲೈನ್ ಟೆಸ್ಟ್ಗಳು ಮಾಡ್ತಿರ್ತೀವಿ, ಕಾಂಪಿಟೇಷನ್ಸ್ ಮಾಡ್ತಾ ಇರ್ತೀವಿ. ಈ ಇಂಡಿಪೆಂಡೆನ್ಸ್ ಡೇಗೆ ಸಂಬಂಧಪಟ್ಟ ಹಾಗೆ ಪ್ರೋಗ್ರಾಮ್ಸು, ಆನ್ಲೈನಲ್ಲಿ ಮ್ಯೂಸಿಕ್ ಕಾಂಪಿಟೇಷನ್ಸು, ರೆಸಿಟೇಷನ್ಸು ಇದೆಲ್ಲ ಮಾಡೋದ್ರಿಂದ
ಸ್ಕೂಲಲ್ಲಿ ಯಾವ ರೀತಿ ನಾವು ಮಾಡ್ತೀವೋ ಅದಕ್ಕಿಂತ ಹೆಚ್ಚಿಗೆ ನಾವು ಸಮಯ ಇದಕ್ಕೆ ವಿನಿಯೋಗಿಸ್ತಿದ್ದೀವಿ. ಇದಕ್ಕೆ ನಮಗೆ ಟೈಮು ಸರಿಪಡಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಮನೇಲಿ ನಮ್ಮ ಮಕ್ಳಿಗೂ ನಾವು ಮಾಡಬೇಕಾಗಿದೆ, ನಮ್ಮ ಮಕ್ಳಿಗೂ ಆನ್ಲೈನ್ ಕ್ಲಾಸಸ್. ಸೊ ಆನ್ಲೈನ್ ಕ್ಲಾಸ್ ಇರೋದ್ರಿಂದ ನಮ್ಮ ಮಕ್ಳಿಗೂ ಏನೂ ಅರ್ಥ ಆಗದೆ ಇರೋದ್ರಿಂದ ಪೂರ್ತಿ ಅವರ ಒಂದು ಶಿಕ್ಷಣದ ಹೊಣೆ ನಾವೇ ಹೊತ್ಕೊಂಡು ಅದನ್ನು ನಿಭಾಯಿಸಬೇಕಾಗುತ್ತೆ. ಈ ರೀತಿ ಎಲ್ಲ ಮಾನಸಿಕವಾದ ಒತ್ತಡಗಳು ನಮಗೆ ಜಾಸ್ತಿ ಇದೆ, ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಈಗ ನಮ್ಮ ಸ್ಕೂಲ್ ಸ್ಟಾಫಿಂದ ಬರುವಂಥ ಒತ್ತಡಗಳು ಮತ್ತು ಪೇರೆಂಟ್ಸಿಂದ ಬರೋ ನಾನಾ ವಿಧದ ಪ್ರಶ್ನೆಗಳು, ಅನುಮಾನಗಳು ಮತ್ತು ಮಕ್ಕಳಿಂದ ಬರುವಂಥ ಅಸಮಾಧಾನಕರ ಒಂದು ಒತ್ತಡಗಳು, ಇದೆಲ್ಲ ಸೇರಿ ನಮಗೆ ತುಂಬ ಮಾನಸಿಕವಾದ ಒಂದು ತೊಂದರೆ, ಬಳಲಿಕೆ ಮತ್ತು ಸರಿಯಾಗಿ ನಾವು ಮಾಡ್ತಿಲ್ಲ ಅನ್ನೋ ಅತೃಪ್ತಿ, ಇದೆಲ್ಲ ನಮಗೆ ಟೀಚರ್ಸ್ ಫೇಸ್ ಮಾಡಬೇಕಾಗಿ ಬಂದಿದೆ ಇವಾಗ. ಅಂದರೆ ಯಾವುದೇ ರೀತಿ ನಾವು ಶಿಕ್ಷಣದಲ್ಲಿ ಮಕ್ಕಳಿಗೆ ಚೆನ್ನಾಗಿ ಕೊಟ್ವಾ ಇಲ್ವಾ, ಅದರ ಜೊತೆ ನಮ್ಮ ಆರೋಗ್ಯದ ಸಮಸ್ಯೆ, ಇದೆಲ್ಲ ರೀತಿ ನಮಗೆ ತುಂಬ ಪರಿಣಾಮ ಬೀರ್ತಾ ಇದೆ ಈ ಕೋವಿಡಿಂದ. Namaste. Teachers are the creators of future. I wish each and every teacher a happy Teachers' Day. A nation is built by teachers through their students. If we look into our history, we find many such instances. For example, Mauryan dynasty was built by Chandragupta Maurya under the guidance of Sri Chanakya. Vijayanagar kingdom was built by Hakka and Bukka under the guidance of Sri Vidyaranya. Shivaji was guided by Sri Sadguru Samartha Ramadas. We all remember our teachers who have shown way in our lives. Now we are in a position to show the path for our future generation. If we are strong, courageous, with inner strength, then we can guide our younger generation. As mentioned by many of my teacher friends here, we teachers are drained out physically, where there is no space for us to sit and relax even for few minutes, as we are on our toes throughout the day. We are the most socializing group, where we always interact with the younger generation, be like them as they are, behave as they behave, forget all our pains and sorrows and become one with them. The most joyous part of our lives are when we hear their wishes, when we interact with them, look into their eyes and look at their innocent looks, their admirations, their interactions, their pranks at times. We need to equip ourselves to fill the gaps in our lives, make ourselves fit physically, emotionally, mentally, intellectually, socially and spiritually to get back into our noble profession, which is teaching, without getting exhausted. Here is an awaited exclusive program for teachers from Unnati Healing Foundation on Saturdays, where the experts will have an interaction. They address and give us lot of tips, solutions which are implementable in our day-to-day lives. Please join us. We don't know who all are in need of it. Please spread the word, share it with all the teachers from pre-primary to the PhD level. Thank you all. Happy Teachers' Day once again.